Hi guys, welcome to our YouTube channel. ಇವತ್ತಿನ ವ್ಲಾಗ್ ಏನು ಅಂತ ಹೇಳಿದ್ರೆ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೇನೆ. ನಾನು ಪ್ರಜ್ವಲ್ ಸುಮ್ಮನೆ ಇಲ್ಲಿ ಒಂದು ರೈಡ್ ಹೋಗ್ತಿದ್ದೇವೆ. ಎಲ್ಲಿಗೆ ಅಂತ ಸಹ ಪ್ಲಾನ್ ಮಾಡಿಲ್ಲ. ಏನು ಎಂತ ಫುಡ್ ಮಾಡ್ಲಿಕ್ಕೆ ಹೋಗ್ತಿದ್ದೇವಾ, ಡಿನ್ನರ್ ಮಾಡ್ಲಿಕ್ಕೆ ಹೋಗ್ತಿದ್ದೇವಾ, ಅಥವಾ ಈಸ್ ಆಸ್ಕಿಂಗ್ ಮೀ ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ಕೇಳ್ತಿದ್ದಾನೆ. ಸೊ ನಂಗೆ ಗೊತ್ತಿಲ್ಲ, ನಾ ಹೇಳಿದೆ ಸುಮ್ಮನೆ ಎಲ್ಲಿಗಾದ್ರೂ ಹೋಗುವ ಅಷ್ಟೇ ಹೇಳಿದ್ದೇನೆ. ಸೊ ಸುಮ್ಮನೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ನೋಡ್ಬಾ, ಅದನ್ನೇ ನಾನು ಈ ಬ್ಲಾಗ್ ಅಲ್ಲಿ ಕ್ಯಾಪ್ಚರ್ ಮಾಡ್ತೀನಿ. ನಾವು ಎಲ್ಲಿಗೆ ಹೋಗ್ತೇವೆ, ಏನ್ ಮಾಡ್ತೇವೆ ಅಂತ. ಸೊ ಯಾರಿಲ್ಲ ಮನೆಯಲ್ಲಿ ಸದ್ಯಕ್ಕೆ, ಅದಕ್ಕೆ ಏನ್ ಮಾಡೋದು, ಸುಮ್ಮನೆ ಮನೆಯಲ್ಲಿ ಕೂತು ಅಂತ ಹೇಳಿ ಹೊರಟಿದ್ದೇವೆ. ಟೈಮ್ ಬಂದು 8 o'clock. ಪ್ರಜ್ವಲ್ ಹೀಗೆ ಥಿಂಕ್ ಮಾಡ್ತಿದ್ದಾನೆ, ಎಲ್ಲಿಗೆ ಹೋಗುದು ಎಲ್ಲಿಗೆ ಹೋಗುದು ಅಂತ. ಎಲ್ಲಿಗೆ ಹೋಗುದು, ಈಸ್ ಗಿವಿಂಗ್ ಮೀ ಆಪ್ಷನ್. ನೋಡ್ತಿದ್ದೇವೆ, ನೋಡುವ ಎಲ್ಲಿ ಅಂತ. ನನಗೂ ಐಡಿಯಾ ಇಲ್ಲ ಗೈಸ್ ಎಲ್ಲಿ ಹೋಗ್ಬೇಕಂತ. ಜಸ್ಟ್ ಹೋಗ್ಬೇಕು ಅಷ್ಟೇ ನನಗೆ ತಲೆಯಿದೆ. ಎಲ್ಲಿಗಾದ್ರೂ ಹೋಗ್ಬೇಕು. ನೋಡುವ, ಏನೋ ಪ್ಲಾನ್ ಮಾಡಿದೆ, ನೋಡುವ. ಆನ್ ದ ವೇ ಹೇಳ್ತೇವೆ ಎಲ್ಲಿಗೆ ಹೋಗ್ತೇವೆ ಅಂತ. ಗೈಸ್ ಬ್ಯಾಂಗ್ಳೂರಲ್ಲಿ ಮಳೆನೇ ಇಲ್ಲ ಗೈಸ್. ಇಟ್ ಈಸ್ ಜುಲೈ ಮಂತ್, ಇವಾಗಲೂ ಮಳೆ ಇಲ್ಲ ಹೇಳಿದ್ರೆ ಭಯಂಕರ ಶಾಕಿಂಗ್. ಬೆಳಗ್ಗೆ ಒಂಚೂರು ಪಿರಿ 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 ಮಳೆ ಬಂತು, ಅದಾದ್ಮೇಲೆ ಮಳೆ ಇಲ್ಲ. ಮತ್ತೆ ಮಧ್ಯನಂತರದಿಂದ ಫುಲ್ ಮೋಡನೇ ಇತ್ತು. ಅನ್ಕೊಂಡು ಇವಾಗ ಬರ್ತದೆ ಅಂತ, ಮಳೆನೇ ಬರ್ಲಿಲ್ಲ. ಹೀಗೆ ಆಗ್ತಾ ಉಂಟು. ಊರಲ್ಲಂತೂ ಜಾಸ್ತಿ 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 ಮಳೆ ಉಂಟು. ಸ್ಕೂಲ್ಗೆಲ್ಲ ರಜೆ ಕೊಟ್ಟಿದ್ದಾರೆ. ನಂಗೆ ಸ್ಕೂಲ್ ಡೇಸ್ ನೆನಪಾಯ್ತು. ಆವಾಗ ಜೋರು ಮಳೆ ಇದ್ರೆ DC ರಜೆ ಡಿಕ್ಲೇರ್ ಮಾಡ್ತಾರೆ. ಸೊ ಅವಾಗ ಕಾಯ್ತಿದ್ವಿ, ಅಂದ್ರೆ ಮಳೆ ಜೋರ್ ಬರ್ಲಿ, ಸೊ ದಟ್ ರಜೆ ಸಿಗ್ಲಿ ಅಂತ ಹೇಳಿಕೊಂಡು. ಸೊ ಆ ಓಲ್ಡ್ ಮೆಮರೀಸ್ ಎಲ್ಲ ನೆನಪಾಗ್ತಾ ಇತ್ತು, ಊರಲ್ಲಿ ಸ್ಕೂಲ್ಗೆಲ್ಲ ರಜೆ ಕೊಟ್ಟಿದ್ದಾರೆ ಅಂತ ಹೇಳುವಾಗ. ಸೊ ನೋಡುವ, ಬೆಂಗಳೂರಲ್ಲಿ ಮಳೆ ಮೇ ಬಿ ಅಲ್ಲಿ ಕಡಿಮೆ ಆಗುವಾಗ ಇಲ್ಲಿ ಬರ್ಬೋದು ಅಂತ ಅನಿಸ್ತದೆ, ಗೊತ್ತಿಲ್ಲ. ವಿಲ್ ಸಿ. ಇನ್ನೊಂದು ವಿಷಯ ಅಂದ್ರೆ, ನಾನು ಲೈಫಲ್ಲಿ ಫಸ್ಟ್ ಟೈಮ್ ವಿಬ್ಜಿಯೋರ್ ಕಲರ್ ಅಂದ್ರೆ ಕಾಮನಬಿಲ್ಲು ಅನ್ನು ನಾನು ಫಸ್ಟ್ ಟೈಮ್ ಇಷ್ಟೊಂದು ಬ್ರೈಟ್ ಆಗಿ ನೋಡಿದ್ದು ಲೈಫಲ್ಲಿ. ಅದು ನಮ್ಗೆ ಮೊನ್ನೆ ಜಸ್ಟ್ ಒಂದು ಸಣ್ಣ ಮಳೆ ಬಂದಿತ್ತು, ಒಂದು 5 minutes ಒಂದು ಮಳೆ ಬಂದಿತ್ತು. ಅದು ಸಹ ಪಿರಿ ಪಿರಿ ಮಳೆ. ಅದು ಮುಗ್ದಾದ್ಮೇಲೆ ಅಮ್ಮ ಬಾಲ್ಕನಿ ಹೋಗಿ ನೋಡಿದಾಗ ಕಾಮನಬಿಲ್ಲು ಇತ್ತು. ಸರ್ ಕರೆದ್ರು, ಬಾ 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 ಅಂತ. ನೋಡಿದಾಗ ಇಟ್ ವಾಸ್ ಸೋ ಡಾರ್ಕ್ ಅಂಡ್ ವೆರಿ ನೈಸ್. ಕಣ್ಣೆಲ್ಲ ಫುಲ್ ಖುಷಿಯಾಗಿತ್ತು ನೋಡಿದಾಗ. ಐ ವಾಸ್ ವೆರಿ ಹ್ಯಾಪಿ. ಅದನ್ನ ಕ್ಯಾಪ್ಚರ್ ಮಾಡಿದ್ದೇನೆ, ಅದನ್ನು ಕೂಡ ಈ ವಿಡಿಯೋದಲ್ಲಿ ಹಾಕ್ತೇನೆ. ಪ್ರೊಬಾಬ್ಲಿ ನಾನಂತೂ ನೋಡಿಲ್ಲ ಲೈಫಲ್ಲಿ ಅಷ್ಟು ಬ್ರೈಟ್ ಆಗಿರುವ ಒಂದು ರೈನ್ಬೋ ನೋಡೇ ಇರಲಿಲ್ಲ. ವಿಬ್ಜಿಯೋರ್ ಕಲರ್ ಅಷ್ಟು ಕ್ಲಿಯರ್ ಆಗಿ ಕಾಣ್ತಾ ಇತ್ತು. ಸೊ ಅದನ್ನು ಕೂಡ ಈ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ. ಬ್ಯಾಂಗ್ಳೂರಲ್ಲಿ ಆಫ್ಟರ್ ಲಾಂಗ್ ಟೈಮ್ ಆದ್ಮೇಲೆ ಮಳೆ ಬಂದಿದೆ. ಮಳೆ ಬಂದು ಸ್ಟಾಪ್ ಆದ ಮೇಲೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಕಾಮನಬಿಲ್ಲು. ಐ ಡೋಂಟ್ ನೋ, ಕ್ಯಾಮರಾದಲ್ಲಿ ನಿಮ್ಗೆ ಇಷ್ಟೇ ಕಾಣುದು, ಬಟ್ ಲೈವ್ ಆಗಿ ನೋಡ್ಲಿಕ್ಕೆ ಸಚ್ ಬ್ಯೂಟಿಫುಲ್. ಆಕ್ಚುಲಿ ಬಿಗ್ ಕಾಮನಬಿಲ್ಲು ಇತ್ತು, ಇದೀಗ ಮೋಡ ಮುಚ್ಚಿತ್ತು. ಬಟ್ ಇದು ನೋಡಿ ಎವಿಡೆಂಟ್ ಆಗಿ ಕಾಣ್ತಾ ಉಂಟು, ಎರಡು ಕಾಮನಬಿಲ್ಲು ಇತ್ತು. ಕ್ರೇಜಿ ಗೈಸ್ ನೋಡಿ. ಈ ಸೈಡ್ ಇತ್ತಲ್ಲ, ಹೊರಟಿದ್ದೇವೆ. ಏನ್ ಡಿಸೈಡ್ ಆಯ್ತಾ ಹೋಗುದಿಲ್ಲ ಅಂತ? ನೋಡಿ ಗೈಸ್, ನಾವು ಹೊರಟಿದ್ದೇವೆ ಆಲ್ರೆಡಿ. ಸ್ಟಿಲ್ ವಿ ಡಿಡ್ಂಟ್ ಡಿಸೈಡ್ ಯಾವ್ದು ಎಲ್ಲಿ ಹೋಗುದು ಅಂತ ನಾವು ಡಿಸೈಡ್ ಮಾಡಿಲ್ಲ. ದಟ್ ಇಸ್ ವಾಟ್ ಇನ್ಸ್ಟೆಂಟ್ ಪ್ಲಾನ್ ಹೇಳುದಲ್ಲ. ಇನ್ಸ್ಟೆಂಟ್ ಪ್ಲಾನ್ ಹೋಗ್ತಾ ಇರುವಾಗ ಪ್ಲಾನ್ ಮಾಡುವ. ಗೋಯಿಂಗ್ ಬೈ ಕಾರ್ ನಾವು. ಇಲ್ದೆ ಹೇಳಿದಲ್ಲ, ಮಳೆ ಬರೋ ತರ ಇದೆ, ಮೋಡ. ವಿ ಕಾಂಟ್ ಪ್ರೆಡಿಕ್ಟ್. ಗಾಡಿ ಪುನಃ ಧೂಳಾಗಿದೆ. ಒನ್ ಮೋರ್ ಟೈಮ್ ಪ್ರೊಬ್ಯಾಬ್ಲಿ ಎಂತ ವಾಶ್ ಮಾಡುವಲ್ಲ. ನಮ್ಮ ಗನ್ ಇದೆ ಅಲ್ಲ, ಹೈ ಪ್ರೆಷರ್ ಗನ್ ಅಲ್ಲಿ ಪುನಃ ವಾಶ್ ಮಾಡ್ಬೋದು. ಅಂದ್ರೆ ಜಾಸ್ತಿ ಗಲೀಜಿಲ್ಲ, ಧೂಳಿದೆ ಅಲ್ಲ. ಗೈಸ್ ಎಲ್ಲಿ ಬಂತು ಗೈಸ್, ನಾವು ಕಾರಲ್ಲಿ ಹೊರಟಿದ್ವಿ. ಫಸ್ಟಿಗೆ ಫ್ಯೂಯಲ್ ಯಾಕೆ ಫಸ್ಟಿಗೆ ನಾವು ಫ್ಯೂಯಲ್ ಹಾಕ್ಲಿಕ್ಕೆ ಹೋಗ್ತಾ ಇದ್ದೇವೆ. ಮನೆ ಹತ್ರನೇ ಒಂದುಂಟು. ನಾವು ಕಾರ್ ಪರ್ಚೇಸ್ ಮಾಡಿದ ಟೈಮಿಂದ ಇಂಜಿನ್ ಆಯಿಲ್ ಹಾಕ್ತಾ ಇದ್ವಲ್ಲ, ನಾವು ಚೇಂಜೇ ಮಾಡಿಲ್ಲ. ಗಾಡಿಗೆ ಹಾಕುವ ಆಯಿಲ್ ಅಂದ್ರೆ ಒಂದೇ ಪೆಟ್ರೋಲ್ ಅಂತ ಹೇಳುದು. ಇಂಡಿಯನ್ ಆಯಿಲ್ ಒಂದೇ ಪೆಟ್ರೋಲ್. ವಾಟ್ ಇಸ್ ದಟ್ ಹೇಳೋದಕ್ಕೆ? ಕಂಪನಿಯ ಒಂದೇ ವೆಂಡರ್. ಸಿಗ್ತಿಲ್ಲ ಸಮ್ಟೈಮ್ಸ್, ವರ್ಡ್ಸ್ ಸಿಗುದಿಲ್ಲ ಆಯ್ತಾ. ಪ್ರಾಮಿಸ್ ಆಗಿ ವರ್ಡ್ಸ್ ಸಿಗುದಿಲ್ಲ. ಸೊ ಹೊರಟಿದ್ದೇವೆ.
ಒಂಥರ ಬೋರಿಂಗ್ ಗೈಸ್. ಈ ಜುಲೈ ಮಂತ್ ಇಸ್ ಸಮಥಿಂಗ್ ಬೋರಿಂಗ್ ಫೀಲ್ ಆಗ್ತಾಳೆ ನಂಗೆ ಆನೆಸ್ಟ್ಲಿ. ಒಂದು ವರ್ಕ್ ಪ್ರೊಡಕ್ಷನ್ ಗೋ ಲೈವ್ ಈ ವರ್ಕ್ಸ್ ಎಲ್ಲ ಆಗಿ ಒಂಥರ ಮನಸ್ಸು ಸಮಾಧಾನವೇ ಇಲ್ಲ. ಓಕೆ, ಏನು ನಾಟ್ ಸ್ಯಾಟಿಸ್ಫೈಡ್ ದಿಸ್ ಮಂತ್. ಸೊ ಅದಕ್ಕೆ ನನ್ಗೆ ಒಮ್ಮೆ ಹೊರಗೆ ಹೋಗ್ಬೇಕು ಅಂತ ನನ್ನ ಪ್ರಜ್ವಲ್ ಹತ್ರ ಹೇಳುದು. ಒಂದು ಸಮಥಿಂಗ್ ಹಂಗೆ ಹೊರಗೆ ಹೋಗ್ಬೇಕು, ಫುಲ್ ಇದ್ರೊಳಗೆ ಕೂತು ನಂಗೆ ಸಾಕಾಗಿದೆ ಅಂತ. ಹಾಗೆ ಅದೇ ಗೈಸ್, ಇವಾಗಲೂ ಡಿಸೈಡ್ ಮಾಡಿಲ್ಲ ಗೈಸ್. ನೋಡಿ ಗೈಸ್, ವಿ ರೀಚ್ಡ್ ಪೆಟ್ರೋಲ್ ಬಂಕ್. ನೋಡಿ ಪ್ರಜ್ವಲ್, ನೋಡಿ ಪ್ರಜ್ವಲ್. ಹಲೋ, ಎಷ್ಟಾಗೋದು ಫ್ಯೂಯಲ್? 20 ಲೀಟರ್ಸ್. ಎಸ್, ಗೊತ್ತಾಗ್ತಾ ಇಲ್ಲ ರಿಯಲ್ ಆಗಿ ಹೇಳಿದ್ರೆ. ಪೆಟ್ರೋಲ್ ಹಾಕ್ತಾ ಇದ್ದೇವೆ. ನಾವು ಕಾರ್ ಪರ್ಚೇಸ್ ಮಾಡಿದ್ರಿಂದ ಫ್ಯೂಯಲ್ಗೆ ಎಷ್ಟು ಎಕ್ಸ್ಪೆನ್ಸ್ ಆಗಿರ್ಬೋದು ಅಂತ ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ಯಾ? 40,000 ಪ್ಲಸ್ ಆಗಿದೆ. ನಾವು ಒಂದು ಮ್ಯಾಂಗ್ಳೂರಿಗೆ ತುಂಬಾ ಸಲ ಹೋಗಿದ್ದೇವಲ್ಲ ಅಲ್ವಾ? ಎರಡು ಟ್ಯಾಂಕ್ ಅಲ್ಲಿ ಡೆನ್ಸಿಟಿ ಬೇರೆ ಬೇರೆ ಉಂಟು ಗೈಸ್. ನೋಡಿ ಗೈಸ್, 14 ಲೀಟರ್ಸ್ ಆಯ್ತು. 2000ಗೆ ಹತ್ರ ಎಷ್ಟು ಬರ್ಬೋದು? 18 ಲೀಟರ್ಸ್. ವೈ ಈಸ್ ಪೇಯಿಂಗ್ ಮೋರ್? 20 ಲೀಟರ್ ಹೇಳಿದಲ್ಲ. ಓಕೆ, ಸಾರಿ 20 ಲೀಟರಿಗೆ it is 2218.60 ಗೈಸ್. ನಾನೊಂದು ಕ್ವೆಶ್ಚನ್ ಮಾಡ್ದು. ಎಂತ ಕ್ವೆಶ್ಚನ್? ಎಲ್ಲಿ ಹೋಗೋದು ಡಿಸೈಡ್ ಮಾಡಿದ್ಯಾ ಹಸ್ಬೆಂಡ್? ಸೀದಾ ಎಲ್ಲಿ ಹೋಗುದು? ಸೀದಾ ನಾವೆಲ್ಲಿ ಫುಲ್ ಮ್ಯಾಂಗ್ಳೂರಿಗೆ ಹೋಗು. ಅಲ್ಲ ಗೈಸ್, ಮ್ಯಾಂಗ್ಳೂರಿಗೆ ಹೋಗ್ಲಿಕ್ಕೆ ಉಂಟು ಸದ್ಯದಲ್ಲಿ. ಸರ್ಪ್ರೈಸ್ ಹಾಕಿ ಅಲ್ಲ ಸೀದಾ ಮಂಗಳೂರು ಹೋಗಿ. ಇಲ್ಲ, ಹೇಗೆ ಹೋಗ್ಲಿಕ್ಕೆ ಉಂಟಲ್ಲ ನೆಕ್ಸ್ಟ್ ವೀಕ್. ಸುಮಾರು ಟೈಮ್ ಆಯ್ತು ನಾನು ನೈಟ್ ಡ್ರೈವ್ ಮಾಡದೆ ಲಾಂಗ್. ಹೋಗುವ ಎಲ್ಲಿಗಾದ್ರೂ. ಅದೆಲ್ಲ ನಾ ಹೇಳುದು ಗೈಸ್, ನಾವು ಪರ್ಚೇಸ್ ಮಾಡಿದ ಮೇಲೆ ಎಲ್ಲಿ ಸಹ ಹೋಗಿಲ್ಲ ನಾವು. ಅಂದ್ರೆ ಹೋಗಿದ್ ಹೀಗೆ ಮಂಗಳೂರಿಗೆ, ಬ್ಯಾಂಗ್ಳೂರಿಗೆ, ಇಷ್ಟೇ. ಅದೇನೋ ಪರ್ಪಸ್ ಇದ್ದಾಗೆ. ನಾವು ಟ್ರಿಪ್ ಅಥವಾ ಸುಮ್ಮನೆ ಒಂದು ರೈಡ್ ಹಾಗೆಲ್ಲ ಹೋಗ್ಲೇ ಇಲ್ಲ ಗೈಸ್. ಆಮೇಲೆ ನಾವೆಲ್ಲಿ ಇಲ್ದಿದ್ದೇವ, ಸೀದಾ ಹೋಗಿ ಒಂದು ಚಾಯಕ್ಕೆ, ಊಟಕ್ಕೆ, ಇದಕ್ಕೆ ಇಷ್ಟು ಹೆಲ್ತ್ ಹೊರತು ಬೇರೆ ಎಲ್ಲಿ ಸಹ ಇಳಿಲಿಲ್ಲ. ಐಶವ ಅಲ್ಲಿ ನೋಡಿ ಸಣ್ಣ ಮಗು ಆಮೇಲೆ. ಹಾಗಾಗಿ ಎಲ್ಲಿಗೆ ಹೋಗಿದ್ದೇವೆ ಇನ್ನು ಡಿಸೈಡ್ ಮಾಡಿಲ್ಲ. ಏನೋ ಡಿಸೈಡ್ ಮಾಡಿದಾಗ ಹೇಳ್ತೇನೆ ಇದೇ ಬ್ಲಾಗ್ ಅಲ್ಲಿ. ಅಯ್ಯೋ ದೇವ್ರೆ, ಅಟ್ ಲೀಸ್ಟ್ ನಂಗೆ ಹೋದ್ರು ಸಾಕು. ನಂಗೆ ಫುಡ್ ಅಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ನೈಟ್ ಊಟನೇ ಸ್ಕಿಪ್ ಮಾಡಿದ್ದೇನೆ ಬೈದವೆ ಅಲ್ಲ. ಆಕ್ಚುಲಿ ಇಟ್ ಇಸ್ ಗುಡ್ ಗೈಸ್. 6:30 ಮೇಲೆ ಆಕ್ಚುಲಿ ಏನು ತಿನ್ಬಾರ್ದು. ಇಟ್ ಈಸ್ ಗುಡ್ ಫಾರ್ ಹೆಲ್ತ್ ಹೇಳ್ತಾರೆ. ತುಂಬಾ ಸೆಲೆಬ್ರಿಟೀಸ್ ಕೂಡ ಹೇಳ್ತಾರೆ, ನಾನು ಅದು ಕೇಳಿದ್ದೇನೆ. ಬಟ್ ಹಗಲೊತ್ತು ಕೂಡ ನೀವು ಶುಡ್ ಫಾಲೋ ಡಯಟ್, ಫುಡ್ ಎಲ್ಲ ಫಾಲೋ ಮಾಡ್ಬೇಕು. ಹಾಗೆ ಹೇಳಿಕೊಂಡು ಹಗಲು ಎಂತೆಲ್ಲ ತಿನ್ನೋದು, ನೈಟ್ ಮಾತ್ರ ಬಿಟ್ಟೇನು ಯೂಸ್ ಇಲ್ಲ ಅಷ್ಟೇ ಗೈಸ್. ಆಮೇಲೆ ನಾನು ನಿನ್ನೆ ಮಾಡಿದ ಒಂದು ಡೆಸರ್ಟ್ ಇತ್ತಲ್ಲ ಗೈಸ್, ಬೆಳಗ್ಗೆ ಅಂತ ಸ್ವೀಟ್ ಪ್ರಾಬ್ಲಮ್ ಇರ್ಲಿಲ್ಲ. ಸೊ ಮೇ ಬಿ ಅದು ಒಂದು 6 to 7 hours ಫ್ರಿಜ್ ಅಲ್ಲಿ ಇಟ್ಟು ಆಮೇಲೆ ತಿನ್ಬೇಕು. ಆವಾಗಲೇ ರಿಯಲ್ ಟೇಸ್ಟ್ ಹೊರಗೆ ಬರುದು ಅಲ್ವಾ? ಇವನು ಟೇಸ್ಟ್ ಮಾಡಿದ್ದ, ಹೇಗಿತ್ತು? ಸೂಪರ್ ಇತ್ತು ಆಕ್ಚುಲಿ, ಸ್ವೀಟ್ ಪ್ರಾಪರ್ ಇತ್ತು. ಬಟ್ ಆದ್ರೂ ಕಂಡೆನ್ಸ್ಡ್ ಮಿಲ್ಕ್ ಕಂಪ್ಯಾರಿಟಿವ್ ಸ್ವಲ್ಪ ಕಮ್ಮಿ ಹಾಕಿದ್ರೆ ಬೆಸ್ಟ್, ಇನ್ನು ಬೆಸ್ಟ್ ಇತ್ತಲ್ಲ. ಯಾಕಂದ್ರೆ ಬಿಸ್ಕೆಟ್ ಆಲ್ರೆಡಿ ಸ್ವೀಟ್ ಇದೆ ಅಲ್ಲ. ಎಸ್ ನಾನೆಂತ ಹೇಳಿದ್ರೆ ಪನ್ನೀರ್ ಹಾಕಿದ್ವಲ್ಲ, ಪನ್ನೀರ್ಗೆ ಸ್ವೀಟ್ ಇಲ್ಲಲ್ಲ, ಪನ್ನೀರ್ ಚೀಸಿಗೆಲ್ಲ, ಅದಕ್ಕೆ ನಾನು ಕಂಡೆನ್ಸ್ ಮಿಲ್ಕ್ ಜಾಸ್ತಿ ಹಾಕಿದ್ದೆ. ಬಟ್ ಇಟ್ ವಾಸ್ ಗುಡ್ ಆಕ್ಚುಲಿ. ಬಟ್ ಚೂರು ಸ್ವೀಟ್. ನಿನ್ನೆ ನಾನು ತುಂಬಾ ಸ್ವೀಟ್ ಕಡಿಮೆ ಬೇಕು ಹೇಳಿದ್ದೆ, ಬಟ್ ಹಾಗೇನಿಲ್ಲ, ಸ್ವಲ್ಪ ಸ್ವೀಟ್ ಕಡಿಮೆ ಸಾಕು. ನಮ್ದು ಯಾವಾಗಲೂ ಟ್ರಾಫಿಕ್ ಅಡ್ಡ. ಇಲ್ಲಿ ಟ್ರಾಫಿಕ್ ನಮ್ಗೆ ಸಿಗುದು ನಮ್ಮ ಮನೆಯಿಂದ ಹೊರಟ್ರಲ್ಲ. ಎಲ್ಲಿ ವದ್ದೆ ಆಗ್ತಿರೋದು ಫೆಫಮ್ ಎಲ್ಲ. ತೊಂದ್ರೆ ಇಲ್ಲ ಪಂಕಜ, ಈ ಸಾಂಗ್ ಇಟ್ಟಿದ್ದಾನೆ ಪ್ರಜ್ವಲ್. ಅಕ್ಕ ನಿನ್ ಮನೆಯಲ್ಲಿ ನಾಯಿಗೂ ಡ್ಯಾನ್ಸ್ ಬರುತ್ತಾ? ಡ್ಯಾನ್ಸ್ ಮಾಡು ಗೈಸ್. ಪ್ರಜ್ವಲ್ ಗುಡ್ ಡ್ಯಾನ್ಸರ್ ಗೈಸ್, ನಿಮ್ಗೆ ಗೊತ್ತಿಲ್ಲ, ನನ್ಗೆ ಮಾತ್ರ ಗೊತ್ತು. ಎಸ್, ಗಾಡಿ ಓಡಿಸುವಾಗ ಮೊಬೈಲ್ ಯೂಸ್ ಮಾಡ್ಬಾರ್ದಲ್ಲ. ಏನುಂಡಲ್ಲ, ಈಗ ಟ್ರಾಫಿಕ್ ಬ್ಲಾಕ್ ಆದಾಗ ಹೀಗೆ ಸ್ಟೋರೀಸ್ ನೋಡುದು ಇದೆಲ್ಲ ಮಾಡ್ತಾನೆ. ಹಾಗೆ ಮಾಡಬಾರ್ದು, ಗೊತ್ತುಂಟಾ? ನನಗೆ ಮಾತ್ರ ಮೊಬೈಲ್ ಯೂಸ್ ಮಾಡೋ ರೈಟ್ಸ್, ನಾ ಗಾಡಿ ಓಡಿಸುದಿಲ್ಲ ಹಾಗೆ. ಸ್ಟೇರಿಂಗ್ ಇನ್ನೊಂದೊಂದು ನಂಗೆ ಪ್ರಜ್ವಲ್ ಹೇಳಿ ಕೊಟ್ಟಿದ್ದಾನೆ, ಗೇರ್ ಹಾಕುದು ಅಲ್ವಾ? ನಾನು ಗೇರ್ ಹಾಕೋದನ್ನ ಕಲ್ತಿದ್ದೇನೆ. ಅವನು ಓಡಿಸುವಾಗ ನಾನು ಗೇರ್ ಹಾಕ್ತೇನೆ. ಎಟ್ರಲ್ಲಿ ಇಟ್ಟಿದ್ದಾನೆ
ಗೈಸ್ ಗೊತ್ತುಂಟು ಗೈಸ್, ನಂಗೆ ಅದು ಸ್ವಲ್ಪ ಭಯ ಆಗ್ತದೆ. ಬಿಕಾಸ್ ರೋಡ್ ಅಲ್ಲಿ ಹೋಗುವಾಗ ನಾ ಸುಮ್ನೆ ತಪ್ಪು ಮಾಡಿದ್ರೆ ಅಂತ ಫಿಯರ್ ಅಲ್ಲಿ ನಾನು ತಪ್ಪು ಮಾಡ್ತಾರೆ ಕೆಲವೊಮ್ಮೆ. ಬಟ್ ನಾನು ಓಡಿಸ್ತೇನೆ, ಓಡಿಸುದಿಲ್ಲ, ಸಾರಿ, ಗೇರ್ ಹಾಕ್ತೇನೆ. ನಾನು ಗಾಡಿ ಕಲ್ತ್ರೆ ಪ್ರಜ್ವಲ್ ಕಾರ್ ಕೊಡುದಿಲ್ಲ ಅಂತ ನನ್ಗೆ, ಅಲ್ವಾ? ನೀನ್ ಹೇಳಿದ ನಂಗೆ ಕಾರ್ ಕೊಡುದಿಲ್ಲ ಅಂತ, ಮತ್ತೆ ನಾ ಕಲ್ತೆಂತ ಮಾಡ್ಲಿಕ್ಕೆ. ಅವನು ಒಂದು ಇದು ಮಾಡ್ತಾನೆ ಅಂತ ಹೇಳುದು, ಟೆಸ್ಟ್ ತಗೊಳ್ತಾನೆ ಅಂತ ನನ್ಗೆ, ನಾಟ್ ಓನ್ಲಿ ಡ್ರೈವಿಂಗ್ ಲೈಸೆನ್ಸ್. ಟೆಸ್ಟ್ ಅಲ್ಲ ಅದು, ಎಸ್ಪೆಷಲಿ ಕರ್ನಾಟಕದಲ್ಲಿ ನೀನು RTO ದಲ್ಲಿ ಸುಮ್ನೆ ಹೋದ್ರು ನಿಂಗೆ ಲೈಸೆನ್ಸ್ ಸಿಗ್ತದೆ. ಹಂಗ್ ತಕ್ಕೊರ್ಬೇಕಾದ್ರೆ ಕೇರಳ ಲೈಸೆನ್ಸ್ ಮಾಡಿಸ್ಕೊ, ಸಿಗತ್ತೆ. ಬೇಡ, ಕೇರಳ ಲೈಸೆನ್ಸ್ ಸೌತ್ ಇಂಡಿಯಾದಲ್ಲಿ ಡಿಫಿಕಲ್ಟ್, ಯಾರು ಹೇಳಿದ್ರು ಕರೆಕ್ಟ್. ಅದು ಸುಮ್ನೆ ಲೈಸೆನ್ಸ್ ಸಿಗೋಲ್ಲ ಕೇರಳದಲ್ಲಿ. ನಾನು ಟೂ ವೀಲರ್ ಲೈಸೆನ್ಸ್ ಮಾಡಿದ್ ನೋಡಿದ್ದೆ, ಒಟ್ರಾಸೆ ಕೊಟ್ಟಿದ್ದಾನಲ್ಲ. ಓಕೆ, ಹಾಗೆ ಹೇಳು. ಕರ್ನಾಟಕದಲ್ಲಿ ನಿಂಗೆ ಧರ್ಮಕ್ಕೆ ಬರುತ್ತೆ ಲೈಸೆನ್ಸ್ ಅಂತ. ಹೌದಾ? ಮೈಸೂರು ಹೈವೇ ಎಕ್ಸ್ಪ್ರೆಸ್ ಗೆ ಹತ್ತಿದ್ದೇವೆ. ಸೊ ಇಲ್ಲಿಂದ ಎಲ್ಲಿಗೆ ಹೋಗ್ತೇವೆ ಅಂತ ಗೊತ್ತುಂಟಾ? ಪ್ರಜ್ವಲ್ ತುಂಬಾ ಆಲೋಚನೆ ಮಾಡಿ ಡಿಸೈಡ್ ಮಾಡಿದ್ದಾನೆ. ಫನ್ ವೇ ಬೈ ಸ್ಟೋರೀಸ್ ಅನ್ನುವ ಒಂದು ಕೆಫೆ. ಇಟ್ಸ್ ನಿಯರ್ ಬೈ ಮೈಸೂರು ಮತ್ತು ಬ್ಯಾಂಗ್ಳೂರ್ನ ಮಧ್ಯದಲ್ಲಿ ಅಂತೆ. ಮಧ್ಯ ಅಲ್ಲ ಅಂದ್ರೆ ಆ ರೋಡ್ ನಲ್ಲಿ ಎಕ್ಸ್ಪ್ರೆಸ್ ಹೈವೇ ಸಿಗ್ತದೆ, ಕರೆಕ್ಟಾ? ಅಂದ್ರೆ ಫಿಲ್ಟರ್ ಕೆಫೆ ಅಂತ ಇದೆಯಲ್ಲ, ಅದೇ ತರನೇ ಇದೊಂದು ಕೆಫೆ, ರೆಸ್ಟೋರೆಂಟ್, ಬಟ್ ನೇಮ್ ಈಸ್ ಕೆಫೆ ಅಲ್ಲ. ಸೊ ಗೈಸ್ ಹೋಗ್ತಿದ್ದೇವೆ. ಅರೌಂಡ್ ಇಲ್ಲಿಂದ 30 ಕಿಲೋಮೀಟರ್ಸ್ ಉಂಟಾ, 30 ಕಿಲೋಮೀಟರ್ಸ್ ಇದೆ. ಸೊ ನನ್ಗೆ ಇಷ್ಟ ಪ್ರಕಾರ ಒಂದು ರೈಡು ಆಗ್ತದೆ, ಸಾಧಾರಣ ಲಾಂಗ್ ರೈಡ್ ಅಂತ ಹೇಳ್ಬೋದು. ರೈಡು ಆಗ್ತದೆ. ಆಮೇಲೆ ಇವತ್ತೊಂದು ಸಣ್ಣ ಡಿನ್ನರ್, ಏನ್ ಮಾಡ್ಲಿಕ್ಕೆ ಆಗಲ್ಲ, ಸಮ್ ಟೈಮ್ಸ್ ವಿ ಹ್ಯಾವ್ ಟು ಸ್ಕಿಪ್ ನಮ್ಮ ರೂಟೀನ್ಸ್. ನಾನು ನೈಟ್ ಡಿನ್ನರ್ ಮಾಡೋದಿಲ್ಲ ಅಂತ ಹೇಳಿದ್ದೆ ಅಲ್ಲ, ಸಮ್ ಟೈಮ್ಸ್ ಐ ನೀಡ್ ಟು ಸ್ಕಿಪ್. ಈ ತರ ಮೊಮೆಂಟ್ಸ್ ಅನ್ನೆಲ್ಲ ಮಿಸ್ ಮಾಡ್ಬಾರ್ದಲ್ಲ, ಅಲ್ವಾ? ನಾನು ಸಹ ಆ ತರನೇ ಓಡಿಸ್ಬೇಕು ಗೈಸ್. ದಟ್ ಇಸ್ ಮೈ ಒನ್ ಆಫ್ ದ ಡ್ರೀಮ್, ಈಗ ಕರೆಂಟ್ ಡ್ರೀಮ್. ಕಲ್ತಾದ್ಮೇಲೆ ಇಲ್ಲಿನ ಬಿಡ್ತೀಯಲ್ಲ ನಂಗೆ ಓಡಿಸ್ಲಿಕ್ಕೆ, ಕಲ್ತಾದ್ಮೇಲೆ ಇಲ್ವಾ? ನಂದು ಟೆಸ್ಟ್ ಪಾಸ್ ಆದ್ಮೇಲೆ ಎಲ್ಲಿ ಓಡಿಸೋದು? ಇಟ್ಸ್ ವೆರಿ ಡಿಫಿಕಲ್ಟ್ ಟು ಲರ್ನ್. ಅಂದ್ರೆ ಹಸ್ಬೆಂಡ್ ಅನ್ನು ಸ್ಯಾಟಿಸ್ಫೈ ಮಾಡೋದು ತುಂಬಾ ಕಷ್ಟ ಗಾಡಿ ಓಡಿಸೋದ್ರಲ್ಲಿ. ಇವೊಂದು ನನ್ನ ಟೂ ವೀಲರ್ ಚೆನ್ನಾಗಿ ಓಡಿಸ್ತಾನೆ, ಇವನ್ ಬಂದಾಗ ಸ್ವಲ್ಪ ನರ್ವಸ್ ಆಗ್ತಾನೆ. ಟೋಲ್ ರೀಚ್ ಆದ್ವಿ. ಎಷ್ಟೊತ್ತು ಟೋಲ್ ಕಟ್ ಆಗ್ತದೆ? ಇದು ನಮ್ದು ಇದಲ್ಲ, ಫಾಸ್ಟ್ ಟ್ಯಾಗ್ ಅಲ್ಲ, ನಂಬರ್ ಆಫ್ ಕೌಂಟ್ಸ್. ಹೋಗಿ ರಾಜಮಾರ್ಗ ಟೋಲ್ 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 ಯಾರಿಲ್ಲ ಅದ್ರೊಳಗೆ. ನೋಡಿ ಇಲ್ಲಿ ಒಂದು ನೋಡಿ ಮೆಲ್ಟನ್ ಕೆಫೆ ನಾವು ಚೂಸ್ ಮಾಡಿದ ಕೆಫೆ. ಎಷ್ಟು ಅಲ್ಲಿ ಫಿಲ್ಟರ್ ಕೆಫೆ ಅಲ್ಲಿ ನಾವಿದು ಹೋಗಿದ್ದೇವೆ, ಒಂದು 1.5 year ಬ್ಯಾಕ್ ಹೋಗಿದ್ದೇವಲ್ಲ. 1.5 year ಬ್ಯಾಕ್ ಬಾಬಾಜಿ ಒಟ್ಟಿಗೆ ಬಂದಿದ್ವಿ ಇಲ್ಲಿಗೆ ಫಿಲ್ಟರ್ ಕೆಫೆಗೆ. ಸೊ ಇದು ಫುಲ್ ಈ ಏರಿಯಾದಲ್ಲಿ ತುಂಬಾ ಈ ತರ ಕೆಫೆಸ್ ಉಂಟಲ್ಲ, ಅದು ಹತ್ರನೇ ಇರೋದು ನಾವು ಹೋಗ್ತಿರೋದು. ಫಿಲ್ಟರ್ ಕೆಫೆಗೆ ಆಲ್ರೆಡಿ ಹೋಗಿದ್ದೇವೆ, ಅದು ಕೂಡ ಒಳ್ಳೆ ನೈಸ್ ಇತ್ತು, ಆಂಬಿಯನ್ಸ್ ಎಲ್ಲ ತುಂಬಾ ಚಂದ ಇತ್ತು. ಅಂಡ್ ಸಚ್ ಎ ಬಿಗ್ ಕೆಫೆ ಅದು ಕೂಡ, ಫಿಲ್ಟರ್ ಕೆಫೆ. ಸೊ ಈಗ ಯೂ ಟರ್ನ್ ಮಾಡ್ಬೇಕು, ಆ ಸೈಡ್ ಇರೋದು ಪಾಸ್ ಆಗಿದೆ. ತೋರಿಸ್ತೇವೆ ಗೈಸ್, ಇಲ್ಲಿ ತುಂಬಾ ಕೆಫೆಸ್ ಉಂಟು. ಸೊ ಇಲ್ಲಿಗೆ ಬರ್ಬೇಕು, ನಾವೇ ತುಂಬಾ ಟ್ರೈ ಮಾಡ್ಬೇಕು. ಅದ್ರೆಲ್ಲ ಒಂದೊಂದು ಬಿಡದಿ ತಟ್ಟೆ ಇಡ್ಲಿ ಹೋಟೆಲ್ ಇಲ್ಲೇ ನೋಡಿ. ಇದು ಬಿಡದಿಯಾ? ಅಲ್ಲಿ ಬಿಡದಿಯಿಂದ ಇಲ್ಲಿ ರಾಮನಗರ ತನಕ ರೋಡ್ ಸೈಡ್ ಎಲ್ಲ ಬಿಡದಿ ತಟ್ಟೆ ಇಡ್ಲಿ ಅಂತ ಹಾಕ್ತಾರೆ. ಓ ಹಾಗೆ ಹಾಗೆ ಬ್ರ್ಯಾಂಡ್ ಅನ್ನು ಹಾಕಿದ್ರೆ ಬ್ರ್ಯಾಂಡ್ ಅಲ್ಲ, ಎಲ್ಲ ಲೋಕಲ್. ಹಂಗಲ್ಲ, ಬಿಡದಿ ತಟ್ಟೆ ಇಡ್ಲಿ ಇಸ್ ಫೇಮಸ್, ಅದು ನೇಮ್ ಇಸ್ ಬ್ರ್ಯಾಂಡ್ ಅಂತ, ಅರ್ಥ ಆಯ್ತಾ? ಹಾಗಾಗಿ ದೊಡ್ಡ ಯೂಟರ್ನ್, ತುಂಬಾ ಮುಂದೆ ಬರ್ಬೇಕಲ್ಲ ಯೂಟರ್ನ್ ಮಾಡ್ಲಿಕ್ಕೆ. ಸಾಧಾರಣ ಅದತ್ತೊಂದು 1.5 kilometer ಯೂಟರ್ನ್ಗೆ ಹೋಯ್ತು ಹೀಗೆ ಹೋಗ್ಲಿಕ್ಕೆಲ್ಲ. ಎಕ್ಸ್ಪ್ರೆಸ್ ಹೈವೇ ಆದ ಕಾರಣ ವಿ ರೀಚ್ ಸೋ ಫಾಸ್ಟ್. ಅಮ್ಮ ಹಂಪಿದ್ದದೇ ಗೊತ್ತಾಗ್ಲಿಲ್ಲ ಗೈಸ್. ನಾನೇನೆ ಪ್ರಜ್ವರನ್ನು ಡೈವರ್ಟ್ ಮಾಡ್ತಾ ಇದ್ದೆ, ಮಾತಾಡ್ಸಿ. ಪ್ರಜ್ವಲ್ ತಮಾಷೆ ಮಾಡ್ತಾ ಇದ್ದಾನೆ. ಸಡನ್ ಪ್ಲಾನ್ ಚೇಂಜ್ ಅಂತೆ, ಅಯೋಧ್ಯೆ ಉಪಚಾರಿಗೆ ಹೋಗುವ ಅಂತ ಹೇಳಿಕೊಂಡು. ನಾ ಬಿಡ್ತೇನಾ? ಪ್ಲಾನ್ ಮಾಡಿದಕ್ಕೆ ಹೋಗುದು ಅಲ್ವಾ ಗೈಸ್? ಏನೊಂದು ಹೇಳಿ ಬಂದಿದ್ದಾನೆ ಆಲ್ರೆಡಿ ಮೈಂಡ್ ಸೆಟ್. ಹಾಗೆ ನೋಡಿ ಗೈಸ್, ಅಲ್ಲಿ ಫಿಲ್ಟರ್ ಕೆಫೆ ಬೋರ್ಡ್ ಕಾಣ್ತದೆ ನೋಡಿ, ಹತ್ರ ಬರುವಾಗ್ತದೆ. ಅದು ನಂಗೆ ಖುಷಿಯಾಗಿತ್ತು. ಆವತ್ತು ಬರುವಾಗ ನಂಗೆ ಸತ್ಯ ದೂರ ಫೀಲ್ ಆಗ್ತಿತ್ತು ಫಿಲ್ಟರ್ ಕೆಫೆ. ನೋಡಿ 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 ನೋಡಿ, ಇದೇ ಫಿಲ್ಟರ್ ಕೆಫೆ. ಐ ಥಿಂಕ್ ಸೆಲೆಬ್ರಿಟೀಸ್ ಎಲ್ಲ ಬರ್ತಾರಲ್ಲಿ ಜಾಸ್ತಿ ಫಿಲ್ಟರ್ ಕೆಫೆಗೆ. ನಾನು ನೋಡಿದ್ದೇನೆ ತುಂಬಾ, ಈಗ ಯೂಟ್ಯೂಬ್ ಚಾನಲ್ ಎಲ್ಲ ನೋಡ್ಬೇಕಾದ್ರೆ ಅವ್ರು ಮೀಟಪ್ ಎಲ್ಲ ಮಾಡೋದು ಇಲ್ಲಿ ಫಿಲ್ಟರ್ ಕೆಫೆಯಲ್ಲಿ, ತುಂಬಾ ನೋಡಿದ್ದೇನೆ ಆತರ. ನೋಡಿ ದೊಡ್ಡ ನೋಡಿ, ಪಾರ್ಕಿಂಗ್ ಕೂಡ ತುಂಬಾ ದೊಡ್ಡ ಉಂಟಿದ್ದು ಫಿಲ್ಟರ್ ಕೆಫೆ. ಇದು ಸ್ವಲ್ಪ ಮುಂದೆನೆ ನಾವೀಗ ಹೋಗೋ ಪ್ಲೇಸ್ ಅಲ್ಲ, ಫನ್ ವೇ.
ಇದು ಐ ಥಿಂಕ್ ನ್ಯೂ ಆಯ್ತು, ಅದು ಮೊದ್ಲು ಕಾಣಿಸ್ಲಿಲ್ಲಪ್ಪ. ರಾಸ್ತಾ ಕಫೆ ಆಗಿ ಅಡ್ಜಸೆಂಟ್ ಆಗಿದೆ ಅದು. ಹೌದಾ, ಹೊಸತಾಗಿರ್ಬೇಕು, ಗೊತ್ತಾಗ್ತದೆ, ಗೊತ್ತಿಲ್ಲ, ನೋಡುವ ಅದನ್ನ ಮೇ ಬಿ ಗೂಗಲ್ ಅಲ್ಲಿ ನೋಡ್ಬೋದು ಇಟ್ಸ್ ನ್ಯೂ ಆರ್ ನಾಟ್ ಅಂತ. ಮೇ ಬಿ ಇದ್ದಿರ್ಬೋದು, ನಾವು ಅಷ್ಟು ನೋಟಿಸ್ ಮಾಡಿರ್ಲಿಕ್ಕಿಲ್ಲ ಪ್ರೊಬ್ಯಾಬ್ಲಿ. ಹೋಪ್ಫುಲಿ ಕರೆಕ್ಟ್. ಬಿಕಾಸ್ ನಾವು ಬರ್ತಿರುವಾಗ ಅಷ್ಟು ನೋಟಿಸ್ ಮಾಡಿಲ್ಲ. ನೋಡಿ ಇದು ನೋಡಿ, ಅದೇ ತರನೇ ಇದೆ ಇಲ್ಲಿ ನೋಡಿ. ನೇಮ್ ಇಸ್ ಸಮಥಿಂಗ್ ಲೈಕ್ ದಿಸ್ ನೋಡಿ, ಫರ್ನ್ ವೇ ಬೈ ಸ್ಟೋರೀಸ್ ಕೆಫೆ ಅಂಡ್ ಕಿಚನ್ ನೋಡಿ. ವಾವ್, ತುಂಬಾ ಚಂದ ಉಂಟು, ತುಂಬಾ ಚಂದ ಉಂಟು. ಎಸ್ ನೋಡಿ, ಇದು ಎಂಟ್ರೆನ್ಸ್. ಫುಲ್ ಆಗಿದೆಲ್ಲ ಪಾರ್ಕಿಂಗ್, ಈ ಸೈಡ್ ಎಲ್ಲ ಫುಲ್ ಆಗಿದೆ, ಜನ ತುಂಬಾ ಇದ್ದಾರೆ, ವೀಕೆಂಡ್. ಓಕೆ, ಪಾರ್ಕಿಂಗ್ ಫುಲ್ ಆಗಿದೆ ಗೈಸ್. ಸೊ ಆ ಸೈಡ್ ಎಲ್ಲ ಪಾರ್ಕ್ ಮಾಡ್ತಾರಂತೆ ಹೇಳಿದ್ರು, ಆಚೆಗೆ ಬರ್ಲಿಕ್ಕೆ. ಸೊ ಐ ಆಮ್ ಎಕ್ಸೈಟೆಡ್ ಗೈಸ್, ನೋಡ್ಲಿಕ್ಕೆ ತುಂಬಾ ಚಂದ ಉಂಟು ಔಟ್ ಸೈಡ್ ಇಂದ. ಚಲೋ ಚಲೋ, ಪೊಯ್ ಪೊಯ್ ಪೊಯ್. ಪೆಟ್ರೋಲ್ ಬಂಕ್ ಹತ್ರ ಎಲ್ಲ ಪಾರ್ಕ್ ಮಾಡ್ತಾರಂತ. ಓ, ಇಲ್ಲಿ ಸಹ ಉಂಟು. ಇಲ್ಲಿ ಸೊಂಟಲ್ಲ, ಪೆಟ್ರೋಲ್ ಬಂಕ್ ಒಳಗೆ ಮಸ್ತ್ ಇದೆ. ಅವ್ರ ಟೈಅಪ್ ಇರ್ಬೋದು, ಪೆಟ್ರೋಲ್ ಬಂಕ್ ಹತ್ರ ಪಾರ್ಕ್ ಮಾಡ್ತಾ ಇದ್ದಾರೆ. ಎಂಟ್ರಿ ಆಗ್ತಾ ಇದ್ದೇವೆ ಗೈಸ್ ನಾವು. ಫ್ಯಾನ್ ಕ್ಯಾಫೆ, ಫೆರ್ನ್ ವೇ. ಎಸ್ ನೋಡಿ ಗೈಸ್, ಕ್ರೇಜಿ ಇದೆ ಗೈಸ್ ಎಂಟ್ರೆನ್ಸ್. ವಾವ್, ಥ್ಯಾಂಕ್ ಯು ಪ್ರಜ್ವಲ್ ಫಾರ್ ಟೇಕಿಂಗ್ ಮಿ ಹಿಯರ್. ನೋಡಿ, ಸಚ್ ಬ್ಯೂಟಿಫುಲ್ ಪ್ಲೇಸ್ ಗೈಸ್, ತುಂಬಾ ಚೆನ್ನಾಗಿದೆ. ಹೋಗ್ತಾ ಇದ್ದೇವೆ. ಓಪನ್ ಸ್ಪೇಸ್ ತಗೊಂಡ್ರೆ 2 ಚೇರ್ ಇದೆ. ನೋಡುವ, ಫಸ್ಟ್ ರೌಂಡ್ ಹಿಡಿಯುವ ಬಾ. ಫಸ್ಟ್ ಇಲ್ಲಿ ಬುಕ್ ಮಾಡ್ಬೇಕು. ಎಸ್, ನಾವು ಈ ಪ್ಲೇಸ್ ಅನ್ನು ಆಪ್ ಮಾಡಿದ್ವಿ, ಓಪನ್ ಪ್ಲೇಸ್. ಇದು ಕ್ಲೋಸ್ ಪ್ಲೇಸ್ ಎಲ್ಲ ಉಂಟು, ಆಲ್ರೆಡಿ ಫುಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ವಿ ನೀಡ್ ಟು ವೇಟ್ 30 to 40 minutes, ಬಟ್ ವಿ ಲೈಕ್ ದಿಸ್ ಪ್ಲೇಸ್ ಓನ್ಲಿ. ಮಿಡ್ಡಾ? ಓಕೆ, ಮಿಡ್ಡಲ್ಲಿ ಹೋಗು ಗೈಸ್. ಎನಿವೇಸ್ ನಾವು ಇಬ್ಬರೇ ಇರೋದಲ್ವಾ ಅಲ್ವಾ? ಸೊ ಗೈಸ್, ಫುಲ್ ಟೇಬಲ್ಸ್ ಆಫ್ ಮಾಡಿದ್ವಿ, ಆ ಚೇರ್ ಅಲ್ಲಿ ಆಲ್ರೆಡಿ ಇದ್ರು, ಜನ ಇದ್ರು. ಸೊ ಏನೋ ಮ್ಯೂಸಿಕ್ ಎಲ್ಲ ಇದೆ ಅನ್ಸ್ತದಲ್ಲ ಅಲ್ವಾ? ಸೊ ಸಮ್ ಮ್ಯೂಸಿಕ್ ಇತ್ತು ಅಂತೆ, ಉಂಟಂತ ಅಲ್ಲಿ. ಸೊ ಆ ಟೇಬಲ್ ಹತ್ರ ಸ್ಪೀಕರ್ ಇದೆ, ಸೊ ನಮ್ಗೆ ಡಿಸ್ಟರ್ಬ್ ಆಗ್ಬೋದಲ್ಲ, ಅಲ್ಲಿ ಚೇರ್ಸ್ ಇಡ್ಲಿಲ್ಲ ಅವರು ಅಲ್ವಾ? ಸೊ ಇದು ರೈಟ್ ಪ್ಲೇಸ್ ಆಗೋದು, ಇಲ್ಲಿ ಓಪನ್ ಮ್ಯೂಸಿಕ್ ಅಲ್ಲಿ ಇಲ್ಲಿ ನಮ್ಗೆ ನೋಡ್ಲಿಕ್ಕೆ ಆಗೋದು. ಅಲ್ಲಿ ಒಳಗೆ ಕೂತ್ಕೊಂಡ್ರೆ ಕಾಣುದಿಲ್ಲ, ಅಂದ್ರೆ ಈ ತರ ಫೀಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮೆನು ಇಲ್ಲಿದೆ, ಆರ್ಡರ್ ಮಾಡು ಎಂತ ಅಂತ. ಸೊ ಹೀಸ್ ಚೆಕಿಂಗ್ ಫಾರ್ ಮೆನು. ನೋಡಿ ಗೈಸ್, ಇಲ್ಲಿ ಇಷ್ಟು ಜನ ಕೂತ್ಕೊಂಡಿದ್ದಾರೆ ಆಲ್ರೆಡಿ, ಎಲ್ಲ ಫುಲ್, ಇಲ್ಲಿ ಸಹ ಫುಲ್ಲೇ. ಇನ್ನು ಲೇಟ್ ಬಂದ್ರೆ ನಮ್ಗೆ ಸಿಗ್ತಿಲ್ಲ ಆಯ್ತಾನ, ಆಲ್ರೆಡಿ ರಿಸರ್ವ್ ಫುಲ್, ಆಲ್ರೆಡಿ ಎಲ್ಲ ಫುಲ್ ಅಂತೆ. 30 to 40 minutes ವೇಟ್ ಮಾಡ್ಬೇಕು, ಅದು ಸಹ ಗ್ಯಾರಂಟಿ ಹೇಳ್ತಿಲ್ಲ ಒಳಗೆ ಸಿಗ್ತದ ಅಂತ. ನಾವ್ ಅಂದ್ಕೊಂಡು ಇಲ್ಲಿ ಕೂಡ ರಿಸರ್ವೇಶನ್ ಅಂತ, ಇಲ್ಲಿ ಸಹ ರಿಸರ್ವೇಶನ್, ಬಟ್ ಸಿಕ್ತು ಭಾಗ್ಯಕ್ಕೆ. ನೋಡಿ, ಮಕ್ಕಳೆಲ್ಲ ಆಟ ಆಡ್ಲಿಕ್ಕೆ ಕೂಡ ತುಂಬಾ ಸೂಪರ್ ಪ್ಲೇಸ್. ನೋಡಿ, ಎಲ್ಲರೂ ಆಟ ಆಡ್ತಾ ಇದ್ದಾರೆ. ಸಚ್ ಬ್ಯೂಟಿಫುಲ್ ಪ್ಲೇಸ್ ಗೈಸ್ ಇಸ್ ಒನ್. ನಾನು ಇವಾಗ ಒಬ್ಸರ್ವ್ ಮಾಡಿದ್ದು ನೋಡಿ, ಇದು ಮಾರ್ನಿಂಗ್ 6 AM ವರೆಗೆ ಓಪನ್ ಉಂಟು, ಮೇ ಬಿ ಈವ್ನಿಂಗ್ ಓಪನ್ ಆಗೋದಾಗ್ಬೋದು, ಬಟ್ ಸ್ಟಿಲ್ ಓವರ್ ನೈಟ್ ಇದೆ. ಸೂಪರ್ ಅಲ್ಲ? ಇಫ್ ಇಟ್ ಇಸ್ ಗುಡ್, ದೆನ್ ನೈಟ್ ಏನಾದ್ರೂ ಒಂದು ಫುಡ್ ಬರ್ಬೇಕು, ಓವರ್ ನೈಟ್ ಕ್ರೇವಿಂಗ್ಸ್ ಆದ್ರೆ ವಿ ಕ್ಯಾನ್ ಕಮ್ ಹಿಯರ್ ಅಲ್ಲ? ಇಫ್ ಇಟ್ ಇಸ್ ಗುಡ್, ನೋಡುವ, ಫುಡ್ ರಿವ್ಯೂ ಮಾಡ್ತೀವಿ. ಆರ್ಡರ್ ಮಾಡ್ತಾ ಇದ್ದೇನೆ ಪ್ರಜ್ವಲ್. ಮಾಕ್ಟೇಲ್ ನಾವು ರೂಬೀಸ್ ಪಾರ್ಕ್ ಅನ್ನು ಆರ್ಡರ್ ಮಾಡಿದ್ದು. ಸೊ ನೋಡುವ ಹೇಗಿದೆ ಅಂತ, ಎಷ್ಟಂತ. ನೋಡ್ಲಿಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ. ಆಮೇಲೆ ಈ ಟೈಮ್ ಅಲ್ಲಿ ಮೊಜಿಟೊ ಕುಡಿಲಿಕ್ಕೆ ಮೈಂಡ್ ಫ್ರೀ ಆಗ್ತದೆ. ಪಾಸ್ತಾ ಮತ್ತೆ ಏನೋ 2 ಆರ್ಡರ್ ಮಾಡಿದ್ವಿ, ಪಾಸ್ತಾ ಅಂಡ್ ಡ್ರ್ಯಾಗನ್ ಚಿಕನ್ ಅಂಡ್ ದಿಸ್ ಒನ್. ಮತ್ತೆ ನಮ್ಮ ನೀಡ್ ಮೇಲೆ ಆರ್ಡರ್ ಮಾಡುವ, ಬಿಕಾಸ್ ಐ ಡೋಂಟ್ ಥಿಂಕ್ ಸೊ ವಿ ಕ್ಯಾನ್ ಹ್ಯಾವ್ ಹೆವಿ ಫುಡ್ಸ್. ಸೊ ಟೇಸ್ಟ್ ಮಾಡ್ತಿದ್ದೀನಿ.
ಇದು ತುಂಬಾ ಕ್ಯೂಟ್ ಇದೆ ಆಯ್ತಾ. ಐ ಡೋಂಟ್ ನೋ ವಾಟ್ ಇಸ್ ದಿಸ್. ಸ್ಟೈಲಿಶ್ ಆಗಿದೆ. ಇಟ್ ಇಸ್ ಲಿಚ್ಚಿ ಫ್ಲೇವರ್. ತುಂಬಾ ಉಂಟು. ವಿಲ್ ಗಿವ್ ಟು ಪ್ರಜ್ವಲ್ ಟು ಟೇಸ್ಟ್. ಟೇಸ್ಟ್ ಮಾಡ್ಕೊಳ್ಳೆ. ಒಂದು ಪೀಸ್ ತಗೊಡು. ಎಂತಿದು? ಇದು ಐ ನೋ ದಿಸ್ ಬಟ್ ಐ ಡೋಂಟ್ ನೋ ವಾಟ್ ಇಟ್ ಇಸ್. ಬ್ಲೂಬೆರಿ ಅದು. ಎಸ್ ಬ್ಲೂಬೆರಿ. ಬಟ್ ನೈಸ್ ಅಲ್ಲ? ಇಟ್ಸ್ ಗುಡ್. ನಂಗೆ ಹೇಗೆ ಫೀಲ್ ಆಗ್ತಾ ಗೊತ್ತುಂಟಾ, ನಾವು ಡೇಟ್ ನೈಟ್ಗೆ ಬಂದಾಗೆ. ತುಂಬಾ ಕಡಿಮೆ ಅಲ್ಲ ನಾವ್ ಈ ತರ ಬರುದು ಇಬ್ಬರೇ ಆಗಿ. ಡ್ರ್ಯಾಗನ್ ಚಿಕನ್ ಬಂದಿದೆ ನೋಡಿ ಹೇಗಿದೆ. ಇದು ಸಹ ಟೇಸ್ಟ್ ಮಾಡಿ ಹೇಳ್ತಾನೆ ಹೇಗೆ ಉಂಟು ಅಂತ. ಪ್ರಜ್ವಲ್ ನೋಡಿ ಎಂತ ನೋಡ್ತಿದ್ದಿ? ಮೆನು ನೋಡ್ತಾ ಇದ್ದಾನೆ. ಇಲ್ಲಿ ಬಂದ್ರೆ ಪ್ರಜ್ವಲ್ ವಿಲ್ ಬಿ ದ ಮೆನು ಚೆಕ್ ಮಾಡೋ ಪರ್ಸನ್. ಮೆನು ಚೆಕ್ ಮಾಡೋ ಪರ್ಸನ್ ಅವನಾಗಿರ್ತಾನೆ. ಸೊ ನಾನೇ ಟೇಸ್ಟ್ ಮಾಡ್ತೇನೆ. ಗುಡ್, ನೈಸ್ ನೈಸ್. ಟೇಸ್ಟ್ ಮಾಡು ಮೆನು, ಆಮೇಲೆ ನೋಡು. ಆಕ್ಚುಲಿ ವೆರಿ ನೈಸ್. ನಮ್ಗೆ ಈಸಿ ಟು ಈಟ್ ಫಾರ್ಮ್ಯಾಟ್ ಅಲ್ಲಿ ಉಂಟು. ತುಂಬಾ ಚೆನ್ನಾಗಿ ನೋಡಲ್ಲ ಗೈಸ್, ರಿಯಲಿ ಗುಡ್. ನಾನು ಸುಮ್ಮನೆ ಹೇಳ್ತಿಲ್ಲ, ನಿಜವಾಗ್ಲೂ ಚೆನ್ನಾಗಿದೆ. ಆಮೇಲೆ ಈಸಿ ಟು ಈಟ್ ಫಾರ್ಮ್ಯಾಟ್ ಅಲ್ಲಿ ಉಂಟು. ಈ ತರ ಇದ್ ನೋಡಿ ಹೀಗೆ ಹಾಕಿದ್ದಾರೆ. ನಾನ್ ವೆಜ್, ಸಾರಿ ಫ್ಲಾಗ್, ಹೀಗೆ ನಾನ್ ವೆಜ್ ಮತ್ತೆ ಇಲ್ಲಿ ಅವರ ರೆಸ್ಟೋರೆಂಟ್ ನೇಮ್. ಆರ್ಡರ್ ಮಾಡಿದ ಪಾಸ್ತಾ ಸಹ ಬಂತು. ಆಮೇಲೆ ಫಾಸ್ಟ್ ಡೆಲಿವರಿ ಉಂಟು ಆಯ್ತಾ. ಆರ್ಡರ್ ಮಾಡಿದ್ರೆ ನಾವು ಆರ್ಡರ್ ಮಾಡಿ ಒಂದು 5 minutes ಆಗಿರ್ಬೋದು ಅಲ್ಲ. 5 minutes ಅಲ್ಲಿ ಎಲ್ಲ ಬಂತು. ಸೊ ವೆರಿ ಗುಡ್. ಅಂದ್ರೆ ವೇಟ್ ಮಾಡಿಸೋದಿಲ್ಲ ಆರ್ಡರ್ ಮಾಡಿ. ಸೊ ವಿ ಆರ್ ಟೇಸ್ಟಿಂಗ್ ಪಾಸ್ತಾ. ದೆನ್ ವಿಲ್ ಪಾಸ್ತಾ ಟೇಸ್ಟ್ ಮಾಡೋಮ್ಮೆ ಹೇಗೆ ಉಂಟಂತ. ಪಾಸ್ತಾ ಸೂಪರಾ. ನೈಸ್. ಐ ಥಿಂಕ್ ನಾವ್ ಇದ್ರಲ್ಲೇ ಫುಲ್ ಆಗ್ತೇವೆ ಅಲ್ವಾ. ಜಾಸ್ತಿ ತಿನ್ಲಿಕ್ಕೆ ಆಗುದಿಲ್ಲ ಗೈಸ್. ಸೊ ಇಷ್ಟೇ ತಿನ್ನೋದು ಪ್ರಾಬಬಲಿ. ನಾವು ಇನ್ನೊಂದು ಆರ್ಡರ್ ಮಾಡಿದ ಕೂಡ ಕ್ವಾಂಟಿಟೀಸ್ ಉಂಟು, ಸದಾ ಕ್ವಾಂಟಿಟಿ ಉಂಟು. ಸೊ ಅದಕ್ಕೋಸ್ಕರ ನಾವು ಜಾಸ್ತಿ ಆರ್ಡರ್ ಮಾಡಲಿಲ್ಲ. ನೋಡಿದ್ದೇನೆ ಬಟ್ ಕ್ವಾಂಟಿಟಿ ತುಂಬಾ ಉಂಟು. ವಿಲ್ ಕಂಟಿನ್ಯೂ. ಜಸ್ಟ್ ಒಂದು ಐಸ್ ಕ್ರೀಮ್ ಸ್ಕೂಪ್ ಆರ್ಡರ್ ಮಾಡಿದ್ದೇವೆ. ಫುಲ್ ಆಯ್ತಲ್ಲ ಕ್ವಾಂಟಿಟಿ, ಇಬ್ಬರಿಗೆ ಫುಲ್ ಆಗ್ತದೆ ಇಷ್ಟು. ಸೊ ಐಸ್ ಕ್ರೀಮ್ ಅನ್ನು ಆರ್ಡರ್ ಮಾಡಿದ್ದೇವೆ. ಸರಿ, ಮ್ಯೂಸಿಕ್ ಸೆಟಪ್ ರೆಡಿ ಆಗ್ತಾ ಉಂಟು ಆಲ್ರೆಡಿ. ಸೊ ಐ ಮೀನ್ ದ ರೈಟ್ ಪ್ಲೇಸ್ ನೋಡ್ಲಿಕ್ಕೆ. ಪ್ರಜ್ವಲಿಗೆ ತಿರುಗಬೇಕು. ಮಕ್ಕಳಿಗೆ ಒಳ್ಳೆ ಜಾಲಿ ಗೈಸ್. ತುಂಬಾ ಸಂತೂರ್ ಮಮ್ಮೀಸ್ ಬಂದಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳು. ಹಾಗೆ ಕ್ಯೂಟ್ ಇದೆ ನೋಡ್ಲಿಕ್ಕೆ. ನೋಡಿ ಗೈಸ್, ಐಸ್ ಕ್ರೀಮ್ ಫುಲ್ ಪ್ರಜ್ವಲೆ ಖಾಲಿ ಮಾಡಿದ್. ನಾನೊಂದು 2-3 ಸ್ಪೂನ್. ಕಮ್ಮಿ ಪ್ರೈಸ್ ಸಿಗುದು ಇದು. ವಾಟರ್ ಬಾಟಲ್ ಆಲ್ಸೋ 100 rupees. ಇದು 69 rupees. ರೆಸ್ಟ್ ಎವ್ರಿಥಿಂಗ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಲ್ಲ. ಎಸ್, ಕ್ವೈಟ್ ಎಕ್ಸ್ಪೆನ್ಸಿವ್ ಬಟ್ ಟೇಸ್ಟ್ ಇಸ್ ಗುಡ್. ನಾವು ಅದು ಕಾಯ್ತಾ ಇದ್ದೇವೆ. ಮ್ಯೂಸಿಕ್ ಅಟ್ಲೀಸ್ಟ್ ಒಂದ್ ಸಾಂಗ್ ಅದು ಕೇಳಿ ಹೋಗಲ್ಲ. ಬೀಗೆ ಬೀಗೆ ನಾನು ಈ ಸಾಂಗ್ ಕೇಳಲಿಲ್ಲ. ಮಜ್ಜಾ ಉಂಟು, ವೈಬ್ ಇದಲ್ಲ. ಒಳ್ಳೆ ಮಜ್ಜಾ ಉಂಟು ಆಕ್ಚುಲಿ. ವಾಟ್ ಡು ಯು ಥಿಂಕ್? ನನ್ನ ವಾಯ್ಸ್ ಕೇಳ್ತಾ ಉಂಟಲ್ವಾ? ಕೇಳ್ತಾ ಇರ್ತೀನಿ. ಮ್ಯೂಸಿಕ್ ಸ್ಟಾರ್ಟ್ ಆಗಿದೆ. ಸಿಂಗಿಂಗ್ ಯಾವ ಸಾಂಗ್ ಆಗಿರ್ಬೋದು?
ಮ್ಯೂಸಿಕ್ ಅಂತ ವೆರಿ ಸೂತಿಂಗ್ ಅಲ್ಲ. ತಮಿಳ್ ರೋಜಾವೆ ಆ ಮ್ಯೂಸಿಕ್ ಅದು ಕ್ರೇಜಿ ಅಲ್ಲ ಮ್ಯೂಸಿಕ್. Now they are playing guitar. ಇನ್ಸ್ಟ್ರೂಮೆಂಟಲ್ ಐ ಲೈಕ್ ಗಿಟಾರ್ ಅಲ್ಲ. ಗಿಟಾರ್ ಒಂಥರ ನೋಡ್ಲಿಕ್ಕೆ ಚಂದ ಪ್ಲೇ ಮಾಡುವಾಗ. ಪ್ರೀತಿಯ ಹೆಸರು ನೀನು. ಆ ಡಾಗ್ ನೋಡೋದು ಕ್ಯೂಟ್ ನೋಡಲ್ಲ. ನೀ ನಂಗೆ ಅಲ್ಲವಾ. बुराई जादू तेरी आंखों का ये मेरे कातिल हो गया. गुलाबी आंखें जो तेरी देखी शराबी ये दिल हो गया. संभालो मुझको ओ मेरे यारों, संभलना मुश्किल हो गया. ला 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 So today, you guys good? Awesome. So let me just introduce the band. We are Astra, the band, and we are a Bangalore-based multilingual band. Let me introduce the band members to you. We have Yashwant on the guitars. A big round of applause for Yashwant. We have Sugosh, our singer. Big round of applause for Sugosh. And my name is Prithvi. I'm the lead vocalist and the keyboardist. And today we'll be performing for you at Fernway, and I hope you guys have a great time. I hope you like the first song, and this is our second song. Really crazy guys, really crazy. ಅಲ್ಲ ಅಮೇಜಿಂಗ್.
ವೇಟಿಂಗ್ ಇಸ್ ವಾಟ್ ನಿನ್ನ ಕನಸಿಗೆ ಚಂದಾದಾರನು. ನೋಡಿ ನಾವು ಈ ಸೈಡ್ ಬರ್ಲಿಲ್ಲ ಆಯ್ತಲ್ಲ, ಸೊ ಐ ಆಮ್ ಶೋಯಿಂಗ್ ದ ವ್ಯೂ ಆಫ್ ದಿಸ್ ಕೆಫೆ. ಈ ತರ ಒಂದು ಸ್ಟಾಲ್ ಟೈಪ್ ಮಾಡಿದ್ದಾರೆ, ಆಮೇಲೆ ತುಂಬಾ ಚೆನ್ನಾಗಿದೆ ವಾಕಿಂಗ್ ಪ್ಲೇಸ್. ನೋಡಿ ಹೀಗೆ ಕೈಂಡ್ ಆಫ್ ಕ್ಲೋಸ್ ಥಿಂಗ್. ವೆದರ್ ಇಸ್ ಟು ಕೋಲ್ಡ್ ಗೈಸ್. ಮ್ಯೂಸಿಕ್ ಇಸ್ ವೆರಿ ಸೂದಿಂಗ್ ಅಲ್ಲ. ನಾವು ಅಲ್ಲಿ ಕುತ್ಕೊಂಡಿದ್ದೀವಿ ಈ ಪ್ಲೇಸ್ ಅಲ್ಲಿ. तुम पास होके भी तुम आस होके भी एहसास होके भी अपने नहीं ऐसे क्यों हमको गिले तुमसे न जाने क्यों नीलोगे मैं फासले हमसे न जाने क्यों. We are leaving from this place. Guys, talking about resort ಅಂತೆ. Guys, talking about this cafe, ತುಂಬ ಚೆನ್ನಾಗಿತ್ತು ಆಂಬಿಯನ್ಸ್. ಆಮೇಲೆ ಸಾಂಗ್ಸ್ ತುಂಬ ಚೆನ್ನಾಗಿತ್ತು. ನಾವು ಎವ್ರಿ ಸ್ಯಾಟರ್ಡೆ ಮಾತ್ರ ಇರೋದು ಅಂತ ಆಗ್ತದಲ್ಲ, ಸ್ಯಾಟರ್ಡೆ ಮಾತ್ರ ಈ ಥರ ಮ್ಯೂಸಿಕ್ ಎಲ್ಲ ಇರ್ತದೆ. ಆಮೇಲೆ ಟಿಲ್ 6 o'clock ಸ್ಯಾಟರ್ಡೆ ಮಾತ್ರ ಇರೋದು ಮಾರ್ನಿಂಗ್ ಅಲ್ಲ. ಅದರ್ ಡೇಸ್ ಅದು ಡಿಸೇಬಲ್ ಮಾಡಿರ್ತಾರಂತೆ, ಇವಾಗ ಎನೇಬಲ್ ಮಾಡಿದಾರಲ್ಲ ಲೈಟ್. ಅದರ್ ಡೇಸ್ ಅದು ಆಫ್ ಆಗಿರ್ತದೆ ಅಂತ ಲೈಟ್ ಅನಿಸ್ತದೆ. ಸೊ ಇಟ್ ವಾಸ್ ವೆರಿ ನೈಸ್. ಅನ್ಎಕ್ಸ್ಪೆಕ್ಟೆಡ್ ಈ ಪ್ಲೇಸಿಗೆ ನಾನು ಬಂದದ್ದು ಗೊತ್ತಿಲ್ಲ. ಪ್ರಜ್ವಲ್ ಆಲ್ರೆಡಿ ಪ್ಲಾನ್ ಮಾಡಿದ್ ಇರ್ಬೋದು, ಅಂದರೆ ನೋಡಿದಾಗ ನನಗೆ ಹೇಳಿದ್ದು ಕಾರಲ್ಲಿ ಬರುವಾಗ. ಸೊ ಪ್ಲೇಸ್ ವಾಸ್ ವೆರಿ ನೈಸ್. ಲಾಸ್ಟ್ ಫುಲ್ ಚಳಿ ಆಗ್ತಿತ್ತು, ಬಿಕಾಸ್ ನಾವು ಓಪನ್ ಪ್ಲೇಸಲ್ಲಿ ಇದ್ವಲ್ಲ. ಅಂದರೆ ಈ ಕೆಫೆ ಫುಲ್ ಓಪನ್ ಪ್ಲೇಸೇ ಆ್ಯಕ್ಚುಲಿ. ಕೆಲವು ಪ್ಲೇಸಲ್ಲಿ ಕವರ್ಡ್ ಆಗಿ ಇದೆ ಅಷ್ಟೇ, ತುಂಬ ಡಿಫ್ರೆನ್ಸ್ ಏನಿಲ್ಲ. ತುಂಬ ಚೆನ್ನಾಗಿತ್ತು. ನಾವು ಕುತ್ಕೊಂಡ ಪ್ಲೇಸಿಗೂ ಅಲ್ಲಿ ಬಾಕಿದವರು ಕೂತೋದಕ್ಕೂ ಏನು ಡಿಫ್ರೆನ್ಸ್ ಇರಲಿಲ್ಲ ಮಚ್. ಎವ್ರಿಥಿಂಗ್ ಈಸ್ ಓಪನ್ ಓನ್ಲಿ ಅಷ್ಟೇ. ಸೊ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಇಫ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಸಪೋರ್ಟ್ ಮಾಡ್ತೀರಿ ಗೈಸ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. Until then, tata, bye bye.